ಸಿನಿಮಾ ವಿಚಾರ ಅಂತ ಬಂದಾಗ ಈಗ 3 to 4 ಡೇಸ್ ಬ್ಯಾಕ್ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ನಿರ್ದೇಶಕರಿಗೆ 3.15 ಕೋಟಿ ವಂಚನೆ ಆರೋಪದ ವಿಚಾರವಾಗಿ ಇದೀಗ ನಟ ಧ್ರುವ ಸರ್ಜಾ ವಿರುದ್ಧ ಕಾನೂನು ಸಮರ ನಡೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಇದೀಗ ಕನ್ನಡ ವಿರೋಧಿ ಎಂಬ ಆರೋಪಕ್ಕೆ ವಿಡಿಯೋ ಮೂಲಕ ರಾಘವೇಂದ್ರ ಅವರು ನಿನ್ನೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇವತ್ತು ಫೋನೋ ಮೂಲಕ ನಾವು ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತೇನೆ ಅಂತ ಹೇಳಿದ್ರು ರಾಘವೇಂದ್ರ ಅವರು. ಕರೆಕ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಫೋನೋಗೆ ಸಿಗ್ತಾ ಇಲ್ಲ ರಾಘವೇಂದ್ರ ಅವರು ನಿನ್ನೆ ಹೇಳಿದ್ರು, ಬಟ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಾನು ನಿಮ್ಮ ಅಶ್ವಮೇಘ ನ್ಯೂಸ್ಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಟ ಧ್ರುವ ಸರ್ಜಾ ಅವರಿಗೆ ಅಡ್ವಾನ್ಸ್ ನೀಡಿದ್ದ ಜಗ್ಗುದಾದ ನಿರ್ದೇಶಕ ರಾಘವೇಂದ್ರ ಹೆಗಡೆ ಸೋಲ್ಜರ್ ಅನ್ನುವ ಸಿನಿಮಾದ ಕಥೆಯನ್ನ ಹೇಳಿರ್ತಾರೆ 8 ವರ್ಷದ ಹಿಂದೆ. ಆಗ ಧ್ರುವ ಸರ್ಜಾ ಅವರು ಹೇಳಿರ್ತಾರೆ, ನಾನು ಕೇಡಿ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀನಿ, ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ಮತ್ತೆ ಪುನಃ ಕೇಳಿದಾಗ ಈ ಸಿನಿಮಾವನ್ನು ಕೂಡ ಅಂದ್ರೆ ಏನು ಸೋಲ್ಜರ್ ಕತೆ ಆಧಾರಿತ ಸಿನಿಮಾ ಇದೆಯಲ್ವಾ ಅದನ್ನೂ ಕೂಡ ನಾವು ಪ್ಯಾನ್ ಇಂಡಿಯಾ ಮಾಡೋಣ ಅನ್ನುವಂತಹ ಬೇಡಿಕೆಯನ್ನ ಧ್ರುವ ಸರ್ಜಾ ಅವರು ರಾಘವೇಂದ್ರ ಹೆಗಡೆ ಮುಂದೆ ಇಡ್ತಾರಂತೆ. ಆಗ ರಾಘವೇಂದ್ರ ಹೆಗಡೆ ಹೇಳ್ತಾರೆ, ಇಲ್ಲ ನಾನು ಕನ್ನಡದವನು, ಕನ್ನಡ ಮಾಡೋಣ, ಪ್ಯಾನ್ ಇಂಡಿಯಾ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಧ್ರುವ ಕೇಳ್ತಾ ಇಲ್ವಂತೆ ಪ್ಯಾನ್ ಇಂಡಿಯಾ ಮಾಡೋಣ. ಒಬ್ಬ ನಟನಾಗಿ ಪ್ಯಾನ್ ಇಂಡಿಯಾ ಮಾಡ್ಬೇಕನ್ನೋ ಆಸೆ ಇರುತ್ತೆ, ಕೇಳಿರ್ತಾರೆ, ಅದ್ರಲ್ಲಿ ತಪ್ಪಿಲ್ಲ. ಬಟ್ ವಂಚನೆ ಆಗಿರುವಂತಹ ಒಂದು ವಿಚಾರ ಬೆಳಕಿಗೆ ಬಂದಾಗ ಕಾನೂನು ಮುಖಾಂತರ ನೋಟಿಸ್ ಅನ್ನ ನೀಡಿದ್ದಾರೆ ರಾಘವೇಂದ್ರ ಅವರು. ಮಾತನಾಡಿದ್ದಾರೆ, ಬೈಟಿದೆ, ಕೇಳಿಸ್ಕೊಳ್ಳಿ. ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವ್ರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಆವಾಗ ಧ್ರುವ ಸರ್ಜಾ ಅವರು ಹೇಳ್ತಾರೆ, ರಘು ನನಗೆ ಕೇಳಿ ಮುಗಿಸ್ಬೇಕು, ಒಂದು ಕಮಿಟ್ಮೆಂಟ್ ಇದೆ, ನೆಕ್ಸ್ಟ್ ಮಾಡೋಣ. ನಾನೆಂದರೆ ಓಕೆ ಸರ್. ಆವಾಗ ಮುಗಿತಾ ಒಂದು 8 ವರ್ಷ ವೇಸ್ಟ್ ಆಯಿತು. ಓಕೆ, 8 ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಅವ್ರು ಹೇಳಿದ್ರು, ರಘು ನಮ್ಮ IMS ಸೋಲ್ಜರ್ನ 60-70% ಅಮರಲ್ಲಿ ಬಂದಿದೆ. ನಾನು ಓಕೆ ಸರ್, ಈಗ ಅದನ್ನು ಕ್ಯಾನ್ಸಲ್ ಮಾಡೋಣ. ಮತ್ತು ಅವರೇ ಒಂದು ರೈಟ್ರ್ ಕೊಟ್ಟರು, ಕತೆ ಎಲ್ಲ ಬರೆದಾಯಿತು, ಓಕೆನೂ ಆಯಿತು. ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್. ಆವಾಗ ಏನಾಯ್ತಂದರೆ 4 ಫೆಬ್ರವರಿ 2025ಕ್ಕೆ ಧ್ರುವ ಸರ್ಜಾ ನನಗೆ ಹೇಳ್ತಾರೆ, ಒಂದು ಸಲ ನಾವು 4 ಸೀಸನ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸಿಗೋಣ. ಆವಾಗ ಅರ್ಜುನ್ ಸರ್ಜರು ಬಂದಿದ್ದರು, ಧ್ರುವ ಸರ್ಜಾ ಸರ್ ಇದ್ದರು. ರಘು ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ? ನಾನು ಹೇಳಿದೆ, ಸರ್ ಚಿತ್ರರಂಗಿಗೆ ಏನು ಬೇಕಂತ ಮಾಡ್ತೀನಿ. ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ? ನಾನು ಸರ್ ಕನ್ನಡ ಪಿಕ್ಚರ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್, ತುಂಬ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಆವಾಗ ಇಲ್ಲ ರಘು, ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ, ದೊಡ್ಡ ಲೆವೆಲ್ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮಾಡಿದ್ದೀವಿ, KD ದೊಡ್ಡ ಲೆವೆಲ್ ಬರ್ತಾ ಇದೆ. ಇನ್ನೊಂದು ಮುಂಬೈ ಪ್ರೊಡ್ಯೂಸರ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ, ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ, ಆ ನಂತರ ನೀವು ಮಾಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸರ್ 8 ವರ್ಷ ವೇಸ್ಟ್ ಆಯಿತು, ಇನ್ನು ಒಂದು ಪಿಕ್ಚರ್ ಮಾಡೋಕ್ಕೆ ನಿಮಗೆ 4 ವರ್ಷ ಬೇಕು, 8 4 12 ವರ್ಷ. ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಅವ್ರು ಹೇಳ್ತಾರೆ, ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ, ಪೀಪಲ್ಸ್ ಮೀಡಿಯಾ ಅಂತ ಕಂಪನಿ ಹೆಸರು. ಅವರೊಂದು ನೋಟಿಸ್ ಕಳಿಸ್ತಾರೆ, ನೀವು ಪಿಕ್ಚರ್ ಮಾಡಬಾರ್ದು, ನಮ್ಮ ಪಿಕ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡುವಂಗಿಲ್ಲ. ಆವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ, 4 ವರ್ಷ ಅಂದರೆ 12, ಇನ್ನೊಂದು 3 ವರ್ಷ, 15-16 ವರ್ಷ ವೇಸ್ಟು. ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್, ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ, ಸರ್ ನನ್ನ ಹಣ ರಿಟರ್ನ್